ಹಲೋ, ಹೇಳಿ. ಗರುಡ ಟಿಕಿಯರ್ ಹೌದ್ರಿ. ಸರ್, ನಾ ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ನವಲಗುಂದ ನಗರದಿಂದ ಮಾತಾಡೋದು. ನವಲಗುಂದಿಂದ. ನವಲಗುಂದ, ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ನವಲಗುಂದ ಮಾತಾಡೋದು ನಾನು. ಓಕೆ, ಹೆಸರು ಏನಾದ್ರು ತಮ್ಮದು? ಹಾಜಿ ಸಾಬ್ ಮಕ್ತುಮ್ ಸಾಬ್ ಮುಲ್ಲಾ ಹಂಚಿನಾಳ್ ಅಂತ ಹೇಳಿ. ಓಕೆ, ಹೇಳಿ ಅಂಚನಾಳ್ ಅವ್ರು. ಏನಿಲ್ಲ ಸರ್, ನಮ್ಗೊಂದು ಅಂಬೇಡ್ಕರ್ ಜಯಂತಿ ದಿನ 14/4/2026 ಹಾ. ನಮ್ಮ್ಯಾಗ ಒಂದು ಅಂಬೇಡ್ಕರ್ ಜಯಂತಿ ಏನ್ ಆಚರಣೆ ಮಾಡ್ತಾರಲ್ಲ, ಅಂಬೇಡ್ಕರ್ ಜಯಂತಿ ಹ್ಮ್ ಹ್ಮ್ ಒಂದು ಏನ ಅಂಬೇಡ್ಕರ್ ಜಯಂತಿ ಏನು ಒಂದು SC/ST ಅಂತ ಏನು SC/ST ಜನಾಂಗ ಏನೊಂದು ಅವರೇ ಆದಂತ ಅದನ್ನ ಗುತ್ತಿಗೆ ಏನ್ ತಗೊಂಡಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆ ಜನ ಬಂದು ನನಗೆ ಒಂದು 6 ಜನ ಬಂದು ನನ್ಗೆ ಪಟ್ಟಿ ಕೇಳಕ್ ಬಂದಿದ್ರು. ಅದ್ರ ಪಟ್ಟಿ ಹೇಳಿ. ನಿಮ್ಮೂರು ನವಲಗುಂದಲ್ಲಿ? ನವಲಗುಂದಲ್ಲಿ ಜಯಂತಿ ಮಾಡ್ಲಿಕ್ಕೆ ಅದಕ್ಕೆ ನಾವು ದುಡ್ಡು ಸಂಗ್ರಹಣ ಮಾಡಕತ್ತೀವಿ, ನೀವು ನಮ್ಗೆ ಸಹಾಯದಾನ ಮಾಡ್ರಿ ಅಂತೇಳಿ ನಮ್ಮಲ್ಲಿ ದುಡ್ಡು ಕೇಳಕ್ ಬಂದಿದ್ರು. ಅಲ್ಲಿ ಸರ್ಕಾರದಿಂದ ಅದು ಮಾಡ್ಬೇಕಂತ ಹೇಳಿ ಇದಿದೆಯಲ್ಲ, ಆರ್ಡರ್ ಇದೆಯಲ್ಲ, ಅಂದ್ರೆ ಅವರು ಸರ್ಕಾರದಿಂದ ಬಂದಿರತ್ತೆ, ಇದೇನು ಸಪರೇಟ್ ಮಾಡ್ಬೇಕಂತ ಮಾಡಿದ್ರಾ? ಅದೇನೈತೆ ಅದು ನಮ್ಗೇನು ಗೊತ್ತಿಲ್ಲ ಸರ್. ನನ್ಗೆ ಅವರು ಬಂದು, ಇಲ್ಲ ನಾವು ಪಟ್ಟಿ ದುಡ್ಡನ್ನು ಕಲೆಕ್ಟ್ ಮಾಡಕತ್ತೀವಿ, ನೀವು ನಮ್ಗೆ ಸಹಾಯದಾನ ಮಾಡ್ಬೇಕು ಅಂತೇಳಿ ನನ್ಗೆ ಬಂದು ಕೇಳಿದಾಗ ನಾನ್ ಹೇಳಿದೆ, ನೋಡಪ್ಪ ನನ್ಗೆ ಮೊನ್ನೆನೂ ಒಂದು 2-3 ದಿನ ಹಿಂದೆ ಒಂದು ಜಯಂತಿ ಆಗೈತಿ, ಅಲ್ಲಿ ನಾನು 2,500 ರೂಪಾಯಿ ಪಟ್ಟಿಯನ್ನು ಕೊಟ್ಟಿದ್ದೀನಿ. ಆಮೇಲೆ ನನ್ಗೆ ನನ್ನ ಕಡೆ ಸಾಧ್ಯ ಈಗ ನಿಮ್ಗೊಂದು 1,000 ರೂಪಾಯಿ ಕೊಡ್ತೀನಿ ತಗೋರಿ ಅಂತ ಹೇಳಿದೆ ನಾನು. ಇಲ್ಲ ನೀವು ಸುಮಾರು ನಾನು ನಿಮ್ಗೆ 5,000 ಕೊಡಿ, ಇಲ್ಲ 10,000 ಕೊಡಿ ಅಂತ ನನ್ಗೆ ಡಿಮಾಂಡ್ ಮಾಡಕತ್ರ. ನನ್ಗೆ ಅಷ್ಟ ಆಗಲ್ಲಪ್ಪ, ಯಾಕೆ ಸುಮ್ಮನೆ ನನ್ಗೆ ಈ ತರ ನನಗೂ ದುಡಿಮೆ ಇಲ್ಲ, ಈಗ ದುಡಿಮೆ ಇಲ್ಲ ಟೈಮ್ನಾಗ ನನ್ಗೆ ಯಾಕೆ ಸುಮ್ಮನೆ ನನ್ ಜೋರ್ ಮಾಡ್ತೀರಿ, ನಾನು ದಯವಿಟ್ಟು ನನ್ನ ಕಡೆ 1,000 ರೂಪಾಯಿ ಕೊಡ್ತೀನಿ ಬೇಕಾದ್ರೆ ತೋರಿ ಅಂತೇಳಿ 1,000 ರೂಪಾಯಿ ನನ್ನ ದುಡ್ಡು ಕೊಟ್ಟಿದ್ದೀನಿ ಅವ್ರಿಗೆ. ತಾವೇನ್ ಮಾಡ್ತೀರಾ? ನಾನು ಅಗ್ರಿಕಲ್ಚರ್ ಉದ್ಯೋಗ ಅದೇ ಸರ್, ನಂದು ಹೊಲ ಅದಾವು, ರೈತಾಪಿ ಕೆಲಸ ಮಾಡ್ತೀರಿ? ರೈತಾಪಿ ಕೆಲಸ ಮಾಡ್ತೀನಿ. ನಂದು ಒಂದು ಟಿಪ್ಪರ್ ಇದೆ, ಒಂದು ಕಮರ್ಷಿಯಲ್ ಸ್ವಲ್ಪ ಒಂದು ಟಿಪ್ಪರ್ ಇದೆ. ಒಂದು ಅವಾಗ ಮೊಹರಮ್ ಅದು ಇದು ಕಾಂಟ್ರಾಕ್ಟರ್ ಕಡೆ ದುಡಿಮೆ ಕೇಳಿಸಿರ್ತೇನೆ. ಈಗ ನಿಮ್ ಕಡೆ 1,000 ರೂಪಾಯಿ ಆಗ್ತದೆ, ಅದನ್ನ ಕೊಟ್ಟಿದ್ದೀನಿ ಅಂತ ಕೊಟ್ಟಿದ್ದೀರಿ ನೀವು? ಹೌದು ಸರ್. 1,000 ರೂಪಾಯಿ ನನ್ನ ಕಡೆ ನಿಕ್ತಪ್ಪ ಅಂತ 1,000 ರೂಪಾಯಿ ನಾನು ಅದು ನಿಂಗಪ್ಪ ಕೆಳಗೇರಿ ಅಂತ ಬೌಟ್ಗೆ ಅವರು ಯಾರ DSS ಏನೋ ಅಧ್ಯಕ್ಷರು ಏನೋ ಅದಾರಂತವ್ರು. ಆಮೇಲೆ ಸುಮಾರು ಆ ಮನುಷ್ಯ ನನ್ಗೆ ಮುಂಚಿಟ್ಲಿದ್ದಾನು ನನ್ಗೆ ಹರೆಸ್ಮೆಂಟ್ ಮಾಡ್ಕೊತಾನೆ ಬಂದನ್ ಸರ್. ನನ್ಗವ ಸಾಕಷ್ಟು ಹರೆಸ್ಮೆಂಟ್ ಆಗಿದೆ ನನ್ಗೆ. ನಾನು ಒತ್ತಡ ನಿಂಗಪ್ಪ ಅಂತೇಳಿ ಬೌಟ್ಗಿ. ಆಮೇಲೆ ಅವನ ಜೊತೆಗೆ ಒಂದು ಕರೆಪ್ಪ ಅಂತೇಳಿ ಅಲ್ಲೇ ಲೋಕಲ್ ಅಂಬೇಡ್ಕರ್ ನಗರ್ನಾಗ ಅವನ ಅಡ್ರೆಸ್ ಕೊಳ್ಕನ್ನವ್ರು ಅವನ ಜೋಡಿ ಮತ್ ಮಾಂಟೇಶಿ ಅಂತೇಳಿ ಮತ್ ಬಸ್ಸು ಅಂತೇಳಿ, ಆಮೇಲೆ ತಾಜುದ್ದೀನ್ ಮತ್ತು ಇನ್ನೊಬ್ಬ ಸಲೀಂ ಅಸ್ಲಂ ಅಂತೇಳಿ ಈ 4 ಜನನ ಒಂದು ಗುಂಪು ಕಟ್ಕೊಂಡ್ ಬಂದು ನನಗ ಪಟ್ಟಿ ಕಲೆಕ್ಟ್ ಮಾಡಕತ್ತಾಗ ನಾನು 1,000 ರೂಪಾಯಿ ಕೊಟ್ರೆ 1,000 ರೂಪಾಯಿ ನನ್ನ ಮಕ್ಕದ ಮ್ಯಾಗ ಬಿಸಾಕ್ಬಿಟ್ರು ಅವರು ದುಡ್ಡು. ಸುಳಿ ಮಗನೇ 1,000 ಕೊಟ್ಟಿ 5,000 ಕೇಳಿದ್ರಂತೇಳಿ ಶಬ್ದ ಹೊಲಸ್ ಶಬ್ದ ಬೇದ ನನ್ಗೆ ಸುಳಿ ಮಗನ ಅಂತ ಬೇದ ನನ್ ದುಡ್ಡು ನನ್ನ ಮಕ್ಕದ ಮ್ಯಾಗ ಹೋಗಿತಾರ ಅವ್ರು. 1,000 ರೂಪಾಯಿ ಕೊಟ್ಟೋದಕ್ಕೆ? ಹ್ಞೂ, 1,000 ರೂಪಾಯಿ ನನ್ನ ದುಡ್ಡು ಕೊಟ್ಟೆ ಅವ್ರಿಗೆ. ನಾನು ಹೇಳ್ತೀನಿ, ನೋಡಪ್ಪ ನನ್ನ ಕಡೆ ದುಡ್ಡು ಇಲ್ಲ, ನನ್ನ ಕಿಸಿದಾಗ ಇರೋದು 1,000, 1100 ಐತಿ, 1,000 ತಗೋರಿ ದುಡ್ಡು ಕೊಟ್ರೆ ಆ ದುಡ್ಡು ನನ್ನ ಮಕ್ಕದ ಮ್ಯಾಗ ಹೋಗುದ್ರಿ ಸರ್. ಆಮೇಲೆ ಸಮಾಜದಾಗ ನಾನು ಒಂದು ಒಳ್ಳೆ ಮನುಷ್ಯ ಅದೇನೆ, ಸಮಾಜದಾಗ ನನಗೂ ಒಂದು ಗೌರವ ಇದೆ. ಆಮೇಲೆ ನಾನು ಒಂದು ಪ್ರಭಾವಿ ಸಮುದಾಯದಾಗ ಬಂದಂತ ಮನುಷ್ಯ ನಾನು. ಆಮೇಲೆ ನಾನು ಸಮಾಜದಾಗ ಸಾಕಷ್ಟು ನಾನು ಸಮಾಜ ಕೆಲಸ ಮಾಡ್ತೇನೆ. ಆಮೇಲೆ ನನಗೆ ಬಹಳ ಅಗೌರವ ಆಯ್ತು, ಅವಮಾನ ಆತಲ್ಲಿ. ಆಮೇಲೆ ನನ್ಗೆ ಅಲ್ಲೇ ನಿಂತಂತ ಜಗದಾಗ ನನ್ಗೆ ಅಲ್ಲಿ ಟುಕ್ಷಾಡಿದ್ರು ಮತ್ತೆ ಇದು ಮಾಡಿದ್ರು. ಆಮೇಲೆ ನನಗೆ ಅವಮಾನ ಆತಲ್ಲಿ. ಅವಮಾನ ಆಗಿ ನಾನು ಈಗ ಯಾಕೆ ಇವ್ರಿಗೆ ಬಾಯಿಗೆ ಹತ್ಬೇಕಂತ ಹೇಳಿ ಮತ್ ಸುಮ್ಮನೆ ಆದ್ನೆ. ಅಲ್ಲಿ ಬಿದ್ದಂತ ದುಡ್ಡು ಅವರೇ ತಗೊಂಡ್ರದು 1,000 ರೂಪಾಯಿ ತಗೊಂಡ್ ನಾನು ನನ್ನ ಪಾಡಿಗೆ ನಾನು ಹೋದೆ. ಯಾಕೆ ಅವ್ರು ರೊಕ್ಕ ತಗೊಂಡ್ ದುಡ್ಡು ತಗೊಂಡ್ರಲ್ಲ ಇನ್ನ ಸುಮ್ಮನೆ ಆಗ್ತಾರ ಅಂತೇಳಿ ನನ್ನ ಪಾಡಿಗೆ ನಾವು ಹೋದೆ. ಹೋದಿಂದ ನನ್ ಸುಮಾರು ರಾತ್ರಿ 8:30-9 ಗಂಟೆಗೆ ಮತ್ತೆ ಫೋನ್ ಮಾಡಿದ್ರು. ಫೋನ್ ಮಾಡಿ ನಾವು ನವಲಗುಂದ ನವೀನ್ ಪಾರ್ಕ್ನಾಗ ನಾವು ಲಾಡ್ಜ್ ಬುಕ್ ಮಾಡೇವಿ, 103 ರೂಮ್ ಬುಕ್ ಮಾಡೇವಿ. 2 ದಿನದ ರೂಮ್ ಬಾಡಿಗೆ ಕೊಡು, ರೆಂಟ್ ಕೊಡು, ಆಮೇಲೆ ನಮ್ದು ಹೋಟೆಲ್ ಇಲ್ಲಿ ಖರ್ಚು ಕಟ್ಟು, ಇಲ್ಲ ಮಗನ ನಿನ್ ಮ್ಯಾಗ ನಾವು SC/ST ಕೇಸ್ ಹಾಕ್ತೇವಿ, ನಿನ್ನ ಈ ಕಂಪ್ಲೇಂಟಿಗೆ ಸದ್ಯಕ್ಕೆ FIR ಮಾಡಾಕತ್ತೇವಿ ಅಂತ ನನ್ಗೆ ಫೋನ್ ಮಾಡಿದ್ರು ಅವ್ರು. ಅಲ್ಲ, ಈಗ 103 ರೂಮ್ ಬುಕ್ ಮಾಡಿದಾರಲ್ಲ ಅವರು ಪ್ರಾಪರ್ ಲೋಕಲ್ ಅಲ್ಲಿಯವರೇ ಅವರು? ಇಲ್ಲ ಅವರೇ ನಿಂಗಪ್ಪ ಸರ್, ನಿಂಗಪ್ಪ ಕರೆಪ್ಪ ಊರ್ನಲ್ಲಿದ್ದೆ ಅಲ್ಲಿ ಲಾಡ್ಜ್ ಬುಕ್ ಮಾಡಿದಾರ? ಲಾಡ್ಜ್ ಮಾಡಿದೀವಿ ಅಂತ ನನ್ಗೆ ಫೋನ್ ಮಾಡಿದ್ರು ಅವರು.
ಹಾ ಕವಡೆ ಅಂತಾನ, ನೋಡಪ್ಪ ಅದೇನ್ ಆಗಂಗಿಲ್ಲ, ನನ್ಗೆ 1,000 ರೂಪಾಯಿ ನನ್ ಕೊಟ್ಟೇನಿ, ನನ್ಗೆ ಫೋನ್ ಮಾಡ್ಬೇಡ್ರಿ ಅಂತೇಳಿ ನಾನು ಫೋನ್ ಕಟ್ ಮಾಡಿದೆ. ಅವ್ರ ಫೋನ್ ಕಟ್ ಮಾಡಿಂದ ನನ್ಗೆ ಏನ್ ಮಾಡಿದ್ರು, ಸೀದಾ ನನ್ ಮನೆಗ್ ಬಂದ್ಬಿಟ್ರು ಸರ್ ಅವ್ರು. ನನ್ ಮನೆಗ್ ಬಂದು, ನಮ್ಮ ಓಣಿಗ್ ಬಂದು, ನನ್ ಮನೆಗ್ ಬಂದು, ಮನ್ಯಾಗಿದ್ದ ನನ್ ಹೇಳುದು, ನನ್ ಮಿಸ್ಸಸ್ ನನ್ ಹೆಂಡತಿಗೆ ಹೇಳ್ಕೊಂಡ್ಬಂದು, ನನ್ನ ವೈನಿಗೆ, ನಮ್ಮ ಅಣ್ಣಗ 4 ಜನಕ್ಕೆ ಮನ್ಯಾಗಿದ್ದ ಹೊಡ್ಕೊಂತ ತಗೊಂಬಂದು ಅಲ್ಲಿ ಕುರುಬುರ ಓಣಿ ಐತಿ, ಕುರುಬುರ ಓಣಿ ಮಠ ನಮ್ಮ ಮನ್ಯಾಗಿದ್ದ ಹೇಳ್ಕೊಂತ ಹೊಡ್ಕೊಂತ ತಗೊಂಬಂದಾರ ಸರ್. ಯಾಕೆ ಕಾರಣ ಏನಂತ ಸರ್? ಅಂದ್ರೆ ಲಾಡ್ಜ್ ಬಾಡಿಗೆ ಕೊಟ್ಟಿಲ್ಲ ಅಂತನಾ? ಲಾಡ್ಜ್ ಬಾಡಿಗೆ, ಆಮೇಲೆ ಪಟ್ಟೆ, ಮತ್ತ ಅದೇನು 1,000 5,000 ಹೇಳಿದ್ವಿ, 1,000 ಅಷ್ಟ ಕೊಟ್ಟಿನಿ ನಮ್ಗ ಅಂತೇಳಿ ಅವತ್ತು ನಮ್ಗೆ ಸಾಕಷ್ಟು ನಮ್ಮ ಮ್ಯಾಗ ಹಲ್ಲೆ ಮಾಡಿದಾರ, ನಮ್ಗೆ ಅನ್ಯಾಯ ಆಗಿದೆ. ಆಮೇಲೆ ಏನಾಗೈತೆ ಅಂದ್ರೆ ಸಾಕಷ್ಟು ಇಲ್ಲೇ ನವಲ್ಗುಂದ ನಾಗಲಿಂಗಪ್ಪನ ಊರು ಇದು ಸಮ ಬಾಳು ಸಮ ಅಂತೇಳಿ ಒಂದೇ ತಾಯಿ ಮಕ್ಕಳಂತ ಎಲ್ಲಾ ಜನ ಇಲ್ಲಿ ನಾವು ಬದುಕ್ತಾ ಇದ್ದೇವೆ ಇಲ್ಲಿ. ಆಮೇಲೆ ಇವ್ರೇನು ಒಂದ್ ಇದು ನಿಂಗಪ್ಪ, ಆಮೇಲೆ ಕರೆಪ್ಪ, ಇವ್ರೇನ್ ಮಾಂತೇಶಿ, ಇವ್ರೇನ್ ಒಂದ್ ಕೆಲವು ಮಂದಿ ಅದಾರಲ್ಲ, ಇವ್ರೊಂದ್ ಪಡೆ ಕಟ್ಕೊಂಡು ಇಲ್ಲೆಲ್ಲಾ ಸಮಾರ್ತೆ ಹಾಳು ಮಾಡಾಕತ್ತಾರ. ನಮ್ಮಲ್ಲಿ ಇಲ್ಲಿ ಸಮಾರ್ತೆ, ಆಮೇಲೆ ಯಾವುದೇ ಇಲ್ಲಿ ಜಾತಿ ಭೇದ ಭಾವ ಏನು ಇಲ್ಲ ಸರ್ ನವಲ್ಗುಂದಲ್ಲಿ. ಸುಮಾರು 8-10 ವರ್ಷಲಿದ್ದ ಇವ್ರ ಏನಾಗ್ಬಿಟ್ರಿ, ಪುಂಡ ಪುಕುಡಿಗಳು ಆಗ್ಬಿಟ್ಟಾರ ಇಲ್ಲಿ. ಇವ್ರಲಿದ್ದ ಸಾಕಷ್ಟು ಇಲ್ಲಿ ಅನ್ಯಾಯ ಆಗದತಿ. ಆಮೇಲೆ ಯಾವುದೇ ಹೊರಗಿನ ಗುತ್ತೇದಾರ ಬಂದು ನಮ್ಮ ತಾಲೂಕಿನಾಗ ಕೆಲಸ ಮಾಡಾಕ ಅವಕಾಶ ಮಾಡಿ ಕೊಡೋಲ್ರಿ ಇಲ್ಲಿ ಇವರು. ಆಮೇಲೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ನಾಗ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಾಗ ಹರಾಸ್ಮೆಂಟ್ ಮಾಡಾಕತ್ತಾರ. ಎಲ್ಲಾ ಅಧಿಕಾರಿಗಳಿಗೆ ಹರಾಸ್ಮೆಂಟ್ ಐತಿ. ಆಮೇಲೆ ಇಲ್ಲಿ ಯಾವುದೇ ನಮ್ ನವಲ್ಗುಂದ್ ಮುಂಚೆಗೆ ಏನೈತಂದ್ರ ಸರ್, ಇಲ್ಲಿ ಯಾವ್ದೇ ಊರ್ನಾಗಿದ್ದ ನಾವು ನೆಮ್ಮದಿಲಿದ್ದ ಡ್ಯೂಟಿ ಮಾಡ್ಬೇಕಪ್ಪ, ನೆಮ್ಮದಿಲಿದ್ದ ನಾವು ಪಗಾರ ಸರ್ಕಾರಿ ಕೆಲಸ ಮಾಡ್ಬೇಕಂದ್ರೆ ನವಲ್ಗುಂದ್ ಶೇಪ್ ಅಂತ ಬರ್ತಿದ್ರು. 8-10 ವರ್ಷಲಿದ್ದ ಯಾರು ನಮ್ ತಾಲೂಕಿಗೆ ನೌಕರಿ ಮಾಡಕ್ಕೂ ಬರೋಲ್ರಿ. ಏನ್ ಕಾರಣ ಏನಂತ ನಿಮ್ ಪ್ರಕಾರ? ಈಗ ಇವ್ರು ಕಾಡ್ತಿದಾರಂತ? ಹೌದೌದೌದು, ಇವ್ರು ಪಕ್ಕ ಎಲ್ಲಾ ಅಧಿಕಾರಿಗಳನ್ನ ಕಾಡಾಕತ್ತಾರ, ಅಧಿಕಾರಿಗಳು ಹರಾಸ್ಮೆಂಟ್ ಮಾಡ್ತಾರ. ಆಮೇಲೆ ನಮ್ ತಾಲೂಕಿನಾಗ ಯಾವ್ದೋ ಒಂದು ಟೆಂಡರ್ ಬೇಸ್, ಆಮೇಲೆ ಯಾವ್ದೋ ಗುತ್ತಿಗೆದಾರ ಟೆಂಡರ್ ಸತ್ಯಕ್ ಹಾಕಕ್ ಭಯ ಭೀತರ ಆಗಿತ್ತಾರ. ಇವ್ರು ಬಾಳ ಹರಾಸ್ಮೆಂಟ್ ಮಾಡಾಕತ್ತಾರ, ಎಲ್ಲಾರು ಕೆಲಸ ಮಾಡೋರಿಗೆ ಹರಾಸ್ಮೆಂಟ್ ಮಾಡ್ತಾರ. ಆಮೇಲೆ ಇಲ್ಲಿ ಯಾರು ನಮ್ಮ ಊರಾಗ ಯಾರು ಹೊರಗಿನಾರ ಬಂದು ಯಾವ್ದೋ ಅಂಗಡಿಕೆಯರ್ ಯಾವ್ದೋ ಒಂದು ಸಂತೆ ಪೇಟೆಗೆ ಬರೋ ಮಂದಿ ಸತ್ಯಕ್ ಬರ್ತಾ ಇಲ್ಲ ಇಲ್ಲಿ. ಪ್ರತಿ ಮಂಗಳವಾರ ಸಂತೆ ಆಗ್ತೈತಿ ಅಂತಲ್ಲೇ ಪ್ರತಿ ಇವರು ಹಪ್ತೆ ಸತ್ಯಕ್ ವಸೂಲಿ ಮಾಡಾಕತ್ತಾರ. ನವಲ್ಗುಂದಲ್ಲಿ ಹಪ್ತೆ ವಸೂಲಿ ಮಾಡಾಕತ್ತಾರ. ಆಮೇಲೆ ಇವ್ರಿಗೆ ಯಾರು ಏನ್ ಕೇಳ್ತಾರ ಅವ್ರನ್ನಾಗ ಕೇಸ್ ಹಾಕ್ತಾರ, ಅವ್ರನ್ನಾಗ ಎಸ್ಸಿ ಕೇಸ್ ಹಾಕ್ತಾರ. ಇಲ್ಲಾಂದ್ರೆ ಅವ್ರಿಗೆ ಹೋಗಿ ಕುಡಿದು ಅವ್ರನ್ನಾಗ ಹಲ್ಲೆ ಮಾಡೋದು, ಅವ್ರನ್ನಾಗ ದೌರ್ಜನ್ಯ ಮಾಡೋದು, ಆಮೇಲೆ ಮನೆ ಹೋಗೋದು, ಅವ್ರ ಮನೆಯನ್ನಾರ ಹೆಣ್ಮಕ್ಳಿಗೆ ಹರಾಸ್ಮೆಂಟ್ ಮಾಡೋದು. ಇಲ್ಲ ತುಂಬಾ ಬಹಳ ಅನ್ಯಾಯ ಆಗತ್ತ ಸರ್. ಆಮೇಲೆ ನನ್ನ ಮ್ಯಾಗೂ ಅನ್ಯಾಯ ಆಗೈತಿ. ಸಾಕಷ್ಟು ನಾನು ಕುಗ್ಗಿ ಬಿಟ್ಟಿದ್ದೀನಿ. ಕುಗ್ಗಿ ನನ್ಗೆ ಏನೋ ತಮ್ದೊಂದು ನಮ್ದು ಫೋನ್ ನಂಬರ್ ಸಿಕ್ತು. ಆಮೇಲೆ ಸಾಕಷ್ಟು ನಿಮ್ಮ ಈ ಗರುಡ ಟಿವಿಲಿದ್ದ ನಾ ಸಾಕಷ್ಟು ಈ ನಿಮ್ಮ ಚಾನಲ್ ನಲ್ಲಿ ನಾ ಎಲ್ಲ ನೋಡಿದೀನಿ. ನೋಡಿ ನನಗೆ ಭಯ ಬಿತ್ತು, ನಿಮ್ಗೆ ಫೋನ್ ಮಾಡ್ತಾ ಇದ್ದೆ. ನನ್ಗೆ ಏನಾರ ಸಾಧ್ಯ ಆದ್ರೆ ನಂಗೆ ನ್ಯಾಯ ಕೊಡ್ಸಿ ಸರ್. ಈಗ ಏನಾದ್ರು FIR ಮಾಡಿಸಿದಿರ ತಾವು? ನಾನು FIR ಮಾಡಿದೀನಿ ಸರ್. ನಾ FIR ಮಾಡಿದೀನಿ, 6 ಜನದ ಮ್ಯಾಗ FIR ಮಾಡಿದೀನಿ. ಆಮೇಲೆ ನನಗೆ ಸಾಕಷ್ಟು ಈಗ ಏನಾಯ್ತಂದ್ರೆ ನನ್ನ ಹೆಂಡತಿ ಒಂಥರ, ನನ್ನ ಮಗ ಒಂದ್ ಕಡೆ, ನನ್ನ ಫ್ಯಾಮಿಲಿ, ನಮ್ಮ ಅಣ್ಣ ಒಂದ್ ಕಡೆ, ಎಲ್ಲಾ ಕಡೆ ನಾವು ತಲೆಬಾಗಿ ಅಲ್ಲಿ ಇಲ್ಲಿ ಓಡಾಡಕ ಪರಿಸ್ಥಿತಿ ಆಗಿದೆ ನಮ್ದು. ನಮ್ದು ಬಹಳ ಸರ್ ಅಲ್ಲೇ ಇಲ್ಲೇ ಏನಂದ್ರೆ ನಮ್ ಬದುಕೋದು ಬಹಳ ಕಷ್ಟ ಆಗ್ಬಿಟ್ಟೈತೆ ನಮ್ದು. ಅಂದ್ರೆ ನೀವು ಹರಾಸ್ಮೆಂಟಿಗೆ ಹೆದರಿ ಊರು ಬಿಟ್ಬಿಟ್ಟಿದಾರೆ ನಿಮ್ಮ ಮನೆಗೆ? ನಾವು ಊರಾಗ ಬದುಕೋದು ಕಷ್ಟ ಆಗೈತಿ ಸರ. ನಾವು ಏನಾರ ನಾವು ಬದುಕಾಕ ನಾವು ಕಡೆಕ್ ಏನಾರ ನಮ್ಮಲ್ಲಿ ನಾವು ಏನಾರ ಮಾಡ್ಕೋಬೇಕು ಒಂದು, ಇಲ್ಲಾಂದ್ರೆ ನಾವು ಈ ದೇಶನ ಬಿಟ್ಟು ಹೋಗ್ಬೇಕು ಅನ್ನುವಂತ ಪರಿಸ್ಥಿತಿ ನಮ್ಗೆ ಮಾಡಿದಾರೆ ಇವತ್ತು. ಈಗ DSP ಅವ್ರಿಗೆ SP ಅವ್ರಿಗೆ ಹೇಳಿದಿರ ಈ ಮಾತು ಏನಾದ್ರು? ನೋಡ್ರಿ, ಅವ್ರು ಏನಾಗಿಡ್ದಂದ್ರೆ ಎಲ್ಲಾ ಕಡೆನೂ ಅವ್ರ ಸಂಘಟನೆಗೆ ಇದನ್ ಮಾಡಿ, ಅವ್ರ ಸಂಘಟನೆ ನಮ್ದೇ ಹೆಚ್ಚೈತೆ ಅನ್ನುವಂಥದ್ದು ಒಂದು ಪ್ರಭಾವ ಹಾಕಾಕತ್ತಾರ ನಮ್ಮ ಮ್ಯಾಗ. ನೋಡಿ, ಇವ್ರ ಸಂಘಟನೆ ಅವ್ರಿಗೆ ಏನೇ ಇರುತ್ತೆ ಅಂತಂದ್ರೆ ಅದು ಅವ್ರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಇರ್ತದೆ. ಹಂಗಂತ ಹೇಳಿ ಆ ಸಂಘಟನೆ ಇದ್ರಲ್ಲಿ ಇಟ್ಕೊಂಡು ಯಾರ ಮೇಲೆ ಕೂಡ ಹಿಂಗ ಹರಾಸ್ಮೆಂಟ್ ಮಾಡಿದ್ರು ತಪ್ಪೇ ಅಲ್ರಿ. ಈಗ ನಿಮ್ ಮೇಲೆ ಏನಾದ್ರು ಅಟ್ರಾಸಿಟಿ ಆಗಿದೆಯಾ? ಅಟ್ರಾಸಿಟಿ ಅವ್ರು ಕೇಸ್ ಮಾಡಿದಾರೆ, ನನ್ನ ಮ್ಯಾಗ ಆಗಿದೆ. ನಾನು ಅವ್ರ ಮ್ಯಾಗ ಕಂಪ್ಲೇಂಟ್ ಮಾಡಿದ್ದೇನೆ. ಕೇಸ್ ಕೌಂಟರ್ ಕೇಸ್ ಆಗಿದೆ? ಹೌದು ಸರ್, ನಾನು ಕೌಂಟರ್ ಕೇಸ್ ಮಾಡಿದ್ದೇನೆ. ಅವ್ರಿಗೆ ಏನ್ ಅಟ್ರಾಸಿಟಿ ನಿಮ್ಮ ಮೇಲೆ ಏನಕ್ಕೆ ಮಾಡಿದ್ರು? ಅಂದ್ರೆ ಈಗ ನೀವು ದುಡ್ಡು ಈಗ ಸಂತ್ರಸ್ತರು ನೀವೇ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ಈಗ ದುಡ್ಡು
ನಿಮ್ಮನ್ನ ಕೇಳಿದ್ರು ಅಂತ ಹೇಳಿದ್ರು, ಅವ್ರು ಹೆಂಗೆ ಅಟ್ರಾಸಿಟಿ ಮಾಡಿದ್ರು, ಯಾಕೆ ಮಾಡಿದ್ರು ಗೊತ್ತಾಗ್ಲಿಲ್ಲ. ಅವ್ರು ಜಾತಿ ಮ್ಯಾಗ ನಮ್ ಜಾತಿ ಮ್ಯಾಗ ಬೇದಿ ನೀನು ನಮ್ ಜಾತಿ ಇದನ್ ಮಾಡಿದಿ, ನನ್ ಮ್ಯಾಗ ಹಲ್ಲೆ ಮಾಡಿದೆ ಅಂತಾರೆ. ನಾವು ಅವ್ರ ಮ್ಯಾಗ ದಯವಿಟ್ಟು ಅವ್ರಿಗೆ ಏನು ಮಾಡಿದ ನೋಡ್ರಿ ನಪ್ಪ, ನಾನು ಕೈ ಮುಗಿತೀನಿ, ನನ್ ಕಡೆ ಇದ್ದಷ್ಟು ಕೊಟ್ಟೇನಿ, ಮುಂದ್ ಅಕಸ್ಮಾತ್ ನಾನು ಏನಾದ್ರು ದುಡಿಮೆ ಆದ್ರೆ ಅವಾಗನು ಕೊಡ್ತೇನೆ ಅಂತ ಅವಾಗನು ಅಲ್ಲಿ ಪದೇ ಪದೇ ಬೇಡ್ಕೊಂತೀನಿ ಅವ್ರಿಗೆ. ನಾ ಬೇಡ್ಕೊಂಡ್ರು ನನ್ ಮ್ಯಾಗ ದೊಡ್ಡ ಹಲ್ಲೆ ಮಾಡಿದಾರೆ. ನಮ್ ಮಿಸ್ಸಸ್ಸಿಗೆ ಚಾಕು ಹಾಕಿದಾರೆ ಕೈಗೆ. ಆಮೇಲೆ ಬಾತು ಎಲ್ಲ ಅವರು ಸಂಗ್ರಹಣ ಆಗಿ ಗುಂಪು ಕಟ್ಕೊಂಡು ನಮ್ನ ಏನೋ ಒಂದು ಮುಗಿಸ್ಬೇಕಂತೇಳಿ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಅವರು. ಬಿಡಿಸ್ಲಿಕ್ಕೆ ಯಾರು ಬರ್ಲಿಲ್ವಾ ಅಲ್ಲಿ ನಿಮ್ಗೆ? ಅಲ್ಲಿ ಎಲ್ಲ ಜನ ಅವ್ರಿಗೆ ಹೆದರ್ತಾರ ಸರ್, ಇಲ್ಲಿ ಜನ ಅವ್ರಿಗೆ ಹೆದರ್ತಾರ. ಜನ ಅವ್ರು ಇಲ್ಲಿ ಊರಾಗ ಹೊಂಟಾರ ಅಂತಂದ್ರ ಅವ್ ಏನಾಗ್ತಂದ್ರ ಆ ಒಂದು ಊರಾಗ ಹಿಂದ ಒಂದು ಇದ್ರ ಕಾಲದಾಗ ಇದೇನು ರಾಜ ಮಹಾರಾಜ ಕಾಲದಾಗ ಅವ್ರು ಇವ್ರು ಹೋಗ್ತಿದ್ರಲ್ಲ, ಹೋಗೋ ಹೊತ್ನ್ಯಾಗ ಮನೆ ಕದ ಹಾಕ್ತಿದ್ರಲ್ಲ, ಅಂತ ಪರಿಸ್ಥಿತಿ ನಮ್ ನವಲಗುಂದಾಗ ಬಂದದ ಈಗ. ಅವ್ರು ಬಂದಾರ ಅಂತಂದ್ರ ಓನ್ಯಾಗ ಮಂದಿಗೆ ಮನೆ ಕದ ಹಾಕೋ ಪರಿಸ್ಥಿತಿ ಇಲ್ಲಿ ಬಂದತಿ ನವಲಗುಂದಾಗ. ಅಂತ ಅವರು ಅಂತ ಮನೆಯಲ್ಲಿ ಬರಾಗದ ಅವ್ರು ಎಲ್ಲ ಚಾಕು ಚೂರಿ ಎಲ್ಲ ಸಾಮಾನುಗಳು ಇಟ್ಕೊಂಡೇ ಅಡ್ಡಾಡ್ತಾರ ಅವ್ರು. ನಿಮ್ಗೆ ಚಾಕು ತಂದು ಹಾಕಿದ್ರ? ನಿಮ್ಮ ಚಾಕು ಇಟ್ಕೊಂಡೇ ಬಂದಿರ ನಿಮ್ಮ ಮನೆಗೆ? ಹೌದೌದು, ಚಾಕು ತಗೊಂಡು ಬಂದಿದ್ರು. ಚಾಕು, ಬಳಿಗೆ, ದೊನ್ನೆ, ಕಟ್ಟಿಗೆ ಅವು ಎಲ್ಲ ಸಂಗ್ರಹಣ ಇಟ್ಕೊಂಡು ಬಂದಿರ್ತಾರೆ ಅವ್ರು. ಅಲ್ಲ, ಈಗ ಪಟ್ಟಿ ಕೇಳಿಕ್ ಬಂದಾಗ ಈ ಪರಿ ತಯಾರಾಗಿ ಬರ್ಬೇಕಂದ್ರೆ ಏನಾದ್ರು ಹಳೆ ದ್ವೇಷ ಇತ್ತಾ ಅಥವಾ ಹೇಗೆ ಅಂತ? ಈ ಮುಂಚೆಗೂ ನನಗೆ ಅವಾಗ ನನ್ನಲ್ಲಿ ಹರೆಸ್ಮೆಂಟ್ ಮಾಡಿದ್ರ ದುಡ್ಡು ಕಿತ್ಕೊಂಡಾರ ಸರ್. ನನ್ಗ ಕಿತ್ಕೊಂಡಾರ, ನಾ ಏನ್ ಮಾಡ್ಬೇಕ, ಇನ್ನ ನಾ ಬದುಕ್ಬೇಕಲ್ಲ, ನಾವು ಒಂದು ಒಳ್ಳೆ ಫ್ಯಾಮಿಲಿಯೊಳಗೆ ಬಂದೇವಿ, ಯಾಕೆ ಇವ್ರು ಬಾಯಿಗೆ ಹತ್ಬೇಕಪ್ಪ ಅಂತ ಹೇಳಿ ಇಲ್ಲಿ ಮಟ್ಟ ತಡ್ಕೊಂಡ್ ಸಾಕಾಗಿದೆ. ಇವತ್ತು ನನ್ನ ಕುಟಿಕ್ ಬಂದೈತಿ, ನಾನು ಬದುಕ್ಬೇಕು ಒಂದು, ಇಲ್ಲ ಇವ್ರು ಎದುರಿಗೆ ಫೇಸ್ ಮಾಡ್ಬೇಕಂತೇಳಿ ನಾನು ಅವ್ರ ಎದುರಿ ನಿಂತಾಗ ನನ್ಗೆ ಈ ಘಟನೆ ನನ್ನ ಮ್ಯಾಗ ಇದಾಗೈತಿ. ಈಗ ಯಾರೋ ಹಂಗ್ ಮಾಡ್ತಾರ ಅಂದ ತಕ್ಷಣ ಇಡೀ ಸಮುದಾಯಕ್ಕೆ ನಾ ಭಯಕ್ಕೆ ಬರೋದಿಲ್ಲ. ಯಾಕಂದ್ರೆ DSS ಒಳ್ಳೆ ಜನನೂ ಇದ್ದಾರೆ, ನಮ್ಮ ಸ್ನೇಹಿತರು ಕೂಡ ಇದ್ದಾರೆ. ಏನಾದ್ರು ಅವ್ರ ಮೇಲ್ನವ್ರಿಗೆ ಏನಾದ್ರು ಹೇಳಕ್ ಪ್ರಯತ್ನ ಪಟ್ರ, ಹಿಂಗ್ ಆಗಿದೆ, ಹಿಂಗ್ ಮಾಡ್ತಾ ಇದಾರೆ ನೋಡಿ ಸರ್ ಅಂತ ಹೇಳಿ ಏನಾದ್ರು ಹೇಳಿದ್ರ? ಇಲ್ಲ, ನಾನು ಸಾಕಷ್ಟು ಮಂದಿಗೆ ನಾನು ಭೇಟಿ ಆಗಕ್ ಪ್ರಯತ್ನ ಮಾಡಿದ್ದೀನಿ. ನೋಡ್ಪಾ ಅವ್ರು ಏನ್ ಮಾಡ್ಬೇಕು, ಆ ನಮೂನೆ ಅದಾಯ್ತು ಇದಾಯ್ತು, ಅವ್ರ ಹಿಂಗ ಅನ್ನುವಂತ ಮಾತಾಡ್ಯಾರ. ಆದ್ರೆ ಇನ್ನು ನನ್ಗೆ ಸಾಕಷ್ಟು ಮಂದಿ ಏನ ಆ ಸಮುದಾಯ ಮ್ಯಾಗ, ಆ ಸಮುದಾಯದ ಮುಖಂಡರ ಮ್ಯಾಗ ಭರೋಸೆ ಐತಿ. ನನಗ್ ಮುಂದೆ ಆ ಸಮುದಾಯದವ್ರು ಏನೋ ನ್ಯಾಯ ಕೊಡ್ತಾರ ಅನ್ನೋ ಗ್ಯಾರಂಟಿ ಐತಿ. ಆದ್ರೆ ಯಾರು ಮುಂದೆ ಬರ್ತಾ ಇಲ್ಲ ಸರ್. ಸೊ ಈಗ ನೀವು ನಿಂಗಪ್ಪ ಅವ್ರ ಮೇಲೆ ನೀವು ಇವ್ರ ಮೇಲೆ ಆಕ್ಷನ್ ತಗೋಬೇಕು, ಹಿಂಗ ಹರಾಸ್ಮೆಂಟ್ ಆಗಿದೆ ಅಂತ ಹೇಳ್ತಿದ್ದೀರಿ ಈಗ? ಹೌದು ಸರ್, ಹೌದು. ಸರಿ, ನಾವು ಮಾತಾಡಕ್ ಪ್ರಯತ್ನ ಮಾಡ್ತೀವಿ ಅವ್ರ ಜೊತೆಗೆ. ನೀವು FIR ಆಗಿದೆ ಅಂತ ಹೇಳ್ತೀರಿ, ಈಗ ತನಿಖೆ ನಡೀತಾ ಇದೆಯಾ? ತನಿಖೆ ನಡೀತಾ ಇದೆ ಸರ್. ನಿನ್ನೆ SP ಅವರು ಬಂದಿದ್ರು, ಅವ್ರದ್ದು ಪಂಚನಾಮ ಮಾಡಿದಾರ, ನಮ್ದು ಪಂಚನಾಮ ಕೂಡ ಮಾಡಿಲ್ಲ. ಈಗ ನಮ್ದೇನ ಇವತ್ತು ಮಾಡ್ತಾರ ಅನ್ನುವಂತ ನನ್ಗೇನ ಮಾಹಿತಿ ಬಂದೈತಿ. 11-12 ಗಂಟೆಗೇನ ಪಂಚನಾಮ ಮಾಡ್ತಂತ, ನಮ್ದೇನ ಪಂಚನಾಮ ಮಾಡ್ಕೊಂತಾರ ಅನ್ನುವಂತ ನನಗೆ ಮಾಹಿತಿ ಐತಿ. ಸರಿ, ನಾನು ಅಲ್ಲಿ ಇನ್ಸ್ಪೆಕ್ಟರ್ ಜೊತೆಗೆ ಇವ್ರ ಜೊತೆ ಮಾತಾಡ್ತೇನೆ. ಹಾ ಸರ್. ಸೊ ನೀವೇನ್ ಅಂತ ಕುಗ್ಗೋ ಅವಶ್ಯಕತೆ ಇಲ್ಲ, ಇದಿಲ್ಲ. ಯಾಕಂದ್ರೆ ಈಗ ಯಾರೋ ಮಾಡ್ತಾರ ಅಂದ ತಕ್ಷಣ ಇಡೀ ಎಲ್ಲಾರನ್ನೂ ಒಂದೇ ತಕಡೆ ಹಾಕಕ್ ಬರಲ್ಲ. ಅವ್ರ ಹಿರಿಯರ ಜೊತೆ ಮಾತಾಡ್ತೇನೆ ನಾನು. ಅಂದ್ರೆ ಈ ಹರಾಸ್ಮೆಂಟ್ ಈ ಮುಂಚೆಯಿಂದ ಎಲ್ಲಾರಿಗೆ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದಾರೆ, ಅದೊಂದು ಕಳಕಳಿ ಸಬ್ಜೆಕ್ಟ್ ಅದು. ಸರ್, ನಾನು ದಯವಿಟ್ಟು ನೀವು ಎಲ್ಲಾರು ಒಂದು ನವಲಗುಂದಲ್ಲಿ ಒಂದು ಏನಾರು ಒಂದು ಯಾವ್ದೇ ಒಂದು ಸಂಸ್ಥೆಗೆ ತನಿಖೆ ಮಾಡಕ್ ಒಂದು ಅವಕಾಶ ಮಾಡ್ಕೊಡ್ರಿ. ತನಿಖೆ ಆಗ್ಲಿ. ಆಮೇಲೆ ನವಲಗುಂದಾಗಿದ್ದು ಇವ್ರಲಿಂದ ಎಷ್ಟು ಹರಾಸ್ಮೆಂಟ್ ಐತಿ, ಅವ್ ಯಾವ ಆಫೀಸ್ನಾಗ ಎಷ್ಟು ಇವ್ರು ದುಡ್ಡು ಕಿತ್ಕೊಂಡಾರ, ಯಾರ್ಯಾರಿಗೆ ಎಷ್ಟು ಹರಾಸ್ಮೆಂಟ್ ಮಾಡಿದಾರ, ಎಷ್ಟು ಮಂದಿ ಮನೆ ಬಾಕಲನ್ನ ಹಾಕಿದಾರ ಅನ್ನುವಂತ ಗೊತ್ತಾಗ್ತೈತಿ. ಯಾರಿಗೆ ಒಂದು ತನಿಖೆ ಮಾಡ್ತೀರಿ ಅನ್ನುವಂತ ನಾನು ವಿನಂತಿ ಮಾಡ್ತೇನೆ. ನೀವು ಪ್ರೂವ್ ಮಾಡಕ್ ರೆಡಿ ಇದ್ದೀರಾ? ಹಂಗೇನಾದ್ರು ಇದ್ರೆ ನಾವು ಪ್ರೂವ್ ಮಾಡ್ತೀನಿ. ನನ್ನಲ್ಲಿ ಸಾಕಷ್ಟು ಅವ್ರ ಕಡೆ ನಾನು ಏನೋ ಒಂದು ನನ್ನ ಕಡೆ ನಾ ಸಂಗ್ರಹಣ ಮಾಡಿದೀನಿ. ನಾ ಒತ್ತಡಕ್ಕೆ ಊರ್ ಬಿಟ್ಟು ಅಡ್ಡಾಡಕತ್ತೀನಿ. ಆಮೇಲೆ ನನ್ನ ಕಡೆ ಅಂತ ಅವರು ಏನ್ ಅವ್ರ ಪ್ರೂಫ್ಗಳನ್ನ ಕಳೆ ಹಾಕಿ ನನ್ನ ಕಡೆ ನಾ ಸಂಗ್ರಹಣ ಮಾಡಿದಿಲ್ಲ, ಅವ್ನ ಪ್ರೂಫ್ ಅವರು ನನ್ನ ಕಡೆ ಕಿತ್ಕೊಳಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಆಲ್ರೆಡಿ ಒಂದು ಫೋನ್ ಅನ್ನು ತೆಗ್ದಾರ ಅವ್ರು, ನಾನು ತೆಗೆದುಕೊಂಡಾರ ಅವ್ರು. ಆಮೇಲೆ ಕೆಲವೊಂದು ನನ್ನ ಕಡೆ ಅವ್ರು ಎವಿಡೆನ್ಸ್ ಇದ್ದಿದ್ದು ನನ್ನಲ್ಲಿ ಅವ್ನು ಕಿತ್ಕೊಳಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ತಮ್ಮ ಮಿಸ್ಸಸ್ ಹೆಸರು ಏನ್ ಸರ್? ರುಸ್ತುಂಬಿ ಖಾಜಿಸಾ ಮುಲ್ಲಾ ಅಂಚಾಳ, ನಮ್ ಬ್ರದರ್ ಬಾಸಿಸಾ ಮುಕ್ತುಂಸಾ ಮುಲ್ಲಾ ಅಂಚಾಳ, ಫಾತಿಮಾ ಬಾಸಿಸಾ ಮುಲ್ಲಾ ಅಂಚಾಳ. 4 ಜನ. ಸೊ 4 ಮಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ, ದುಡ್ಡು ಕೊಟ್ಟಿಲ್ಲ ಅನ್ನೋದಕ್ಕೆ ಇಷ್ಟು ಜನರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈಗ ಚಾಕುಗೆ ಹಾಕಿದಾರೆ ಅಂತ ಹೇಳಿದ್ರಲ್ಲ, ಯಾರ ಮೇಲೆ? ನಮ್ಮ ಮಿಸ್ಸಸ್ ರುಸ್ತುಂಬಿ. ಹಾ ರುಸ್ತುಂಬಿ ಮ್ಯಾಗ. ಓಕೆ. FIR ಕಾಪಿ ಇದೆಯಾ? ಐತಿ ಸರ್, ಐತಿ. ಕಳಿಸಿ, ನಾನು ಮಾತಾಡ್ತೇನೆ. ಡೋಂಟ್ ವರಿ, ನಮ್ ಕಡೆಯಿಂದ ಏನಾಗುತ್ತೆ ನಾವು ಸಪೋರ್ಟ್ ಮಾಡ್ತೇವೆ.
ಸರ್ ಆಮೇಲೆ ನಮ್ಮ ನವಲಗುಂದ ತಾಲೂಕು ಶಾಸಕರು ಆಮೇಲೆ ಬಂಡಾಯ ನಾಡಿನ ಇದಂತಾರ ಆಮೇಲೆ ಅವ್ರಿಗೂ ನಾ ಗಮನಕ್ಕೆ ನಾ ಪ್ರಯತ್ನ ಮೀಟ್ ಆಗಕ್ ಪ್ರಯತ್ನ ಮಾಡಿದೀನಿ ಸರ್. ಮೀಟ್ ಆಗ್ಲಿಲ್ಲ, ಫೋನ್ ಮಾಡಿದೀನಿ, ಫೋನ್ ತಗೊಳ್ಳಿಲ್ಲ ಸರ್. ಆಮೇಲೆ ಅವರು ಎಲ್ಲಾ ಕಾರ್ಯಕ್ರಮದಾಗ ಮತ್ತ ನಾನು ಮುಸ್ಲಿಂ ಸಮಾಜದಿಂದ ಆಯ್ಕೆ ಆಗೇನಿ, ಇವತ್ತು ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗೈತಿ, ದಯವಿಟ್ಟು ಇದ್ರಾಗ ಮಧ್ಯೆ ವರ್ಷಬೇಕು ಅಂತೇಳಿ ನಾನು ಒಂದು ಕಳ್ಕಳಿ ಅವ್ರದ್ದು. ಆಮೇಲೆ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐತಿ, ನವಲಗುಂದ ಕಾಂಗ್ರೆಸ್ ಐತಿ, ಜಿಲ್ಲಾದ ಕಾಂಗ್ರೆಸ್ ಐತಿ, ರಾಜ್ಯದ ಕಾಂಗ್ರೆಸ್ ಐತಿ. ಮುಸ್ಲಿಂ ಸಮಾಜದ ಮ್ಯಾಗ ನಾನು ಒಂದು ಮುಸ್ಲಿಂ ಸಮಾಜದ ಒಂದು ಸಮುದಾಯಕ್ಕೆ ಒಂದು ಏನೋ ಒಂದು ವ್ಯಕ್ತಿ ಇದ್ದೇನೆ. ನಮ್ಮ ಸಾಕಷ್ಟು ನಾನು ಇವ್ರಲಿದ್ದ ಹಲ್ಲೆ ಆಗತೈತಿ, ಆ ಸಮುದಾಯಲಿದ್ದ ಹಲ್ಲೆ ಆಗತ್ತಂತ ಹೇಳ್ತಾ ಇಲ್ಲ ನಾನು. ಆ ಸಮುದಾಯ ಒಳ್ಳೆ ಸಮುದಾಯ, ನಾನು ಅವ್ರಲಿದ್ದ ಪೂರ ಟೋಟಲ್ ಆ ಸಮುದಾಯಕ್ಕೆ ನಾನು ಮಾತಾಡ್ತಾ ಇಲ್ಲ. ಆಮೇಲೆ ಕೆಲವೊಂದು ಪುಂಡ ಪೋಖರಿಗಳಾದ್ರೆ ಅವ್ರಲಿದ್ದ ಅನ್ಯಾಯ ಆಗ್ತೈತಿ. ಅಂತ ಪುಂಡ ಪೋಖರಿಗಳು ಇವತ್ತು ರಾಜ್ಯ ಸರ್ಕಾರ ಆಮೇಲೆ ಸಿದ್ದರಾಮಯ್ಯ ಸಾಹೇಬ್ರು ಅವ್ರನ್ನ ಹೆಡೆಮೂಡಿ ಕಟ್ಟಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದ ಸರ್ ಮಾತಾಡೋದಕ್ಕೆ ನಮ್ಮ ಜೊತೆಗೆ. ಸರ್.